ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. PRN ಅವರು ಧಾರವಾಡ PRN ರಿಪ್ರೆಸೆಂಟೇಟಿವ್ ನೀವು ಇದನ್ನ ಅಲ್ಲಿ ಬೋರ್ಡ್ ಇಟ್ಟಿಗೆ ಬೋರ್ಡ್ ಅದನ್ನ ಯಾರಿಗಾದ್ರೂ ಇಂಟಿಮೇಷನ್ ಮಾಡಿರಿ ಅದನ್ನ ತೆಗಿಬೇಕಾದ್ರ ಬಗ್ಗೆ ಇಂಟಿಮೇಷನ್ ಮಾಡಿಲ್ಲ ಸರ್. ಯಾಕಂದ್ರೆ ಅದು ನಾ ಹೇಳಿದೆ ಸರ್, ಅಲ್ಲಿಂದ ಗಾಡಿ ತೊಗೊಂಡು ಬರ್ಬೇಕಾದ್ರೆ ಹತ್ತೈತೆ ಬೆಂಡ್ ಆಗಿ ನಾವು ಪ್ರಾಬ್ಲಮ್ ಆಗೋದು ಬೇಡ ಅಂತ ನಾನು ನೀಟಾಗಿ ಯಾರಿಗಾದ್ರೂ ಒಂದು ಅವ್ರಿಗೆ ಇಂಟಿಮೇಷನ್ ಮಾಡಿ ತೆಗಿಬೇಕಲ್ಲ. ನಾನು ನಿಜ ಹೇಳ್ತೀನಿ ಸರ್, ಯಾರು ಗೊತ್ತಿಲ್ಲ ಅಂದ್ರೆ ನೀವು ಕೇಳ್ಬೇಕು ಯಾರು ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ರಿ. ಚೀಫ್ ಆಫೀಸರ್ಗೆ ಹೇಳ್ಬೇಕಲ್ಲ. ಟೆಂಡರ್ ಗೌರ್ಮೆಂಟಿಂದ ಆಗಿ ಸರ್. ಅವ್ರಿಗೆ ಹೇಳ್ಬೇಕಲ್ಲ. ಅವ್ರನ್ನೇ ಕೇಳಬೇಕಿತ್ತಲ್ಲ ಬೋರ್ಡ್ ತೆಗಿಬರೋದು. ಅನೇಕ ವರ್ಷಗಳ ಹಿಂದೆಯೇ ನಗರಸಭೆಯ ಮೂಲಕವಾಗಿ ಉಪವಿಭಾಗಾಧಿಕಾರಿ ಮೂಲಕವಾಗಿ ಈ ಭಾಗದಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ ಮೊದಲ ಮಹಿಳೆಯಾಗಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮನವರ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಅರ್ಜಿ ಕೊಟ್ಟು ಅದರ ಒಂದು ಸಾಂಕೇತಿಕವಾಗಿ ಚೆನ್ನಮ್ಮನ ಭಾವಚಿತ್ರವನ್ನು ನಾಮಫಲಕವಾಗಿ ಇಲ್ಲಿ ಅನಾವರಣಗೊಳಿಸಿದ್ವಿ. ಆದರೆ ನಿನ್ನೆ ರಾತ್ರಿ ದಿಢೀರನೆ ಕೆಲವು ದುಷ್ಕರ್ಮಿಗಳು ಇಲ್ಲಿರ್ತಕ್ಕಂತಹ ಚೆನ್ನಮ್ಮನ ಭಾವಚಿತ್ರವನ್ನು ಏಕಾಏಕಿ ಯಾವುದೇ ಮುನ್ಸೂಚನೆ ಕೊಡಲಾರದೆ ತೆರವುಗೊಳಿಸುವ ಪ್ರಯತ್ನ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಸಮಾಜದ ಎಲ್ಲ ಮುಖಂಡಗಳು ಕೂಡಿ ಸಂಬಂಧಪಟ್ಟ ನಗರಸಭಾ ಆಯುಕ್ತರಿಗೆ ವಿಷಯವನ್ನು ಕೇಳಿದಾಗ ನನಗೆ ವಿಷಯ ಸಂಬಂಧ ಇಲ್ಲ ಅಂತೇಳಿ ಉಡಾಫೆ ಉತ್ತರ ಕೊಡುವಂಥ ಕೆಲಸ ಮಾಡಿದ್ದಾರೆ. ಈ ಹಿಂದ್ಗಡೆ ಎಲ್ಲೇ ಒಂದು ಕಡೆ ಮಾಡಿದೆ ಅಂತ ಹೇಳಿ ನಗರಸಭಾ ಆಯುಕ್ತರು ಈ ರೀತಿಯಾಗಿ ಉಡಾಫೆ ಉತ್ತರ ಕೊಡುವಂಥ ಕೆಲಸ ಮಾಡಿದ್ದು ನಿಜವಾಗ್ಲೂ ರಾಷ್ಟ್ರಭಕ್ತರಿಗೆ ಭಾಳ ನೋವುಂಟಾಗಿದೆ. ಚೆನ್ನಮ್ಮ ರಾಷ್ಟ್ರದ ಸಂಪತ್ತು. ಹಾಗಾಗಿ ಈ ದೇಶದಲ್ಲಿ ಈ ನಾಡಿನಲ್ಲಿ ಚೆನ್ನಮ್ಮನ ಪ್ರತಿಮೆಯನ್ನು ಚೆನ್ನಮ್ಮನ ಭಾವಚಿತ್ರನ ನೋಡೋಕ್ಕೆ ಎಲ್ಲ ಕಡೆ ಪರಮಾಧಿಕಾರವಿದೆ. ಅದನ್ನು ನಮ್ಮ ಸಮಾಜದ ಬೇರೆ ಸಮಾಜದ ಜೊತೆ ನಾವು ಕಾನೂನು ಬಾಹಿರವಾಗಿ ಯಾವುದೇ ನಾಮಫಲಕನ ಹಾಕಿಲ್ಲ. ಕಾನೂನು ಪ್ರಕಾರವಾಗಿಯೇ ನಗರ ಸಭೆಯ ನೀತಿ ನಿಯಮ ಅನುಸಾರವಾಗಿಯೇ ಇಲ್ಲಿ ನಾಮಫಲಕ ನಮ್ಮ ಸಮಾಜ ಮುಖಂಡರು ಮಾಡಿದರು. ಇವತ್ತು ಏಕಾಏಕಿ ತೆರವುಗೊಳಿಸಿದ್ದು ನೋಡಿದರೆ ಅವರು ಅಲಕ್ಷ್ಯ ಮಾಡಿ ನೋಡಿದರೆ ಎಲ್ಲೇ ಒಂದು ಕಡೆ ಚೆನ್ನಮ್ಮನಿಗೆ ಈ ಮೂಲಕವಾಗಿ ದ್ರೋಹವನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಇದನ್ನು ಸರಿಪಡಿಸ್ತಾ ಹೋದರೆ ನಮ್ಮ ಸಮಾಜದವರು 24 ಗಂಟೆಯೊಳಗೆ ನಗರಸಭಾ ಆಯುಕ್ತರು ಯಾವ ಜಾಗದಲ್ಲಿ ಚೆನ್ನಮ್ಮನ ಭಾವಚಿತ್ರ ಇದ್ದೀರಿ, ಯಾವ ಜಾಗದಲ್ಲಿ ವೃತ್ತವನ್ನು ನೀವು ತೆರವುಗೊಳಿಸಿರಿ, ಕೊಲೆ ಆರೋಪದಲ್ಲಿ ಸರಿಯಾಗಿ ನಾಮಫಲಕ ಹಾಕಿ ಆ ಚೆನ್ನಮ್ಮನಿಗೆ ಗೌರವ ಕೊಡೋದ್ರೆ ಸಮಾಜ ಬಾಂಧವರು ಹೋರಾಟ ಮಾಡ್ತಾರೆ. ಆಗಿ ನಿರ್ಲಕ್ಷ್ಯ ಮಾಡೋ ಪ್ರಯತ್ನ ಮಾಡಿದ್ರೆ ಅಂಥ ಹೋರಾಟಕ್ಕೆ ನಾವು ಬರುವಂಥ ಸಾಧ್ಯತೆ ಎಚ್ಚರಿಕೆ ಮಾಡ್ತಾನೆ ಈ ಮೂಲಕ ಇಚ್ಛೆ ಪಡ್ತೇನೆ. ಈ ಸಂಬಂಧಪಟ್ಟ ನಗರಸಭೆಯ ಸದಸ್ಯರು ಮತ್ತು ಆಡಳಿತ ವರ್ಗ ಕೂಡಿ ಎಚ್ಚೆತ್ತುಕೊಂಡು 24 ಗಂಟೆ ಇದೇ ಸ್ಥಳದಲ್ಲಿ ಚೆನ್ನಮ್ಮನ ಭಾವಚಿತ್ರ ಹಾಕಿ ಆ ತಾಯಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಅನ್ನೋ ಆಗ್ರಹವನ್ನು ಈ ಮೂಲಕ ಮಾಡ್ತೀನಿ.